ತಸ್ಮೈ ಶ್ರೀ ಗುರುವೇ ನಮಃ. ಈ ದಿವಸ ಕಾಗಲವಾಡಿ ಗ್ರಾಮದಲ್ಲಿ ಬಸವೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಳಶಾರೋಹಣ ಸಮಾರಂಭದಲ್ಲಿ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ದಯಮಾಡಿಸಿದಂಥ ಪರಮ ಪೂಜ್ಯ ಸುತ್ತೂರು ಜಗತ್ತಿನವರನ್ನು ನಮಸ್ಕರಿಸುತ್ತಾ, ವೇದಿಕೆಯನ್ನು ಉಪಸ್ಥಿತಿರುವ ಸಿದ್ಧಗಂಗಾ ಮಠದ ಶ್ರೀಗಳವರನ್ನು ನಮಸ್ಕರಿಸುತ್ತಾ, ಈಗ ತಾನು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂಥ ಕನಕಪುರ ದೇವರ ಮಠದ ಶ್ರೀಗಳವರಲ್ಲಿ, ವೇದಿಕೆಯನ್ನು ಉಪಸ್ಥಿತ ಎಲ್ಲ ಶ್ರೀಗಳವರನ್ನು ನಮಸ್ಕರಿಸುತ್ತಾ, ಶ್ರೀಮಾನ್ ವಚನ ಕುಮಾರಸ್ವಾಮಿ ಅವರೇ, ನೆರೆದ ಭಕ್ತಮ್ಮ ಸೇರೆ ತಾಯಂದ್ರೆ, ಈಗ ಸುಮಾರು 50 ವರ್ಷಗಳಿರ್ಬೋದು. ನನಗೆ ಪಟ್ಟಾಧಿಕಾರಿಗೆ 51 ವರ್ಷ. 50 ವರ್ಷದಲ್ಲಿ ಈ ಗ್ರಾಮಕ್ಕೆ ಬಂದಿದೆ. ನಾನು ಪ್ರಪ್ರಥಮವಾಗಿ ಬಂದದ್ದು ನಮ್ಮ ಭಿಕ್ಷದ ಮಠದ ಉದ್ಘಾಟನೆ ಸಮಾರಂಭವನ್ನು ಇಟ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಪರಮ ಪೂಜ್ಯ ಹಿರಿಯಕ್ಕೆ ಜಗದ್ಗುರು ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಜೊತೆ ಬಂದಿದ್ದೆ. ಆ ದಿವಸ ನೋಡಿ ನನಗೆ ಈ ಗ್ರಾಮವನ್ನು ನೋಡಿ ಏನನ್ನಿಸ್ತು ಅಂದರೆ, ಅದ್ಭುತವಾದಂಥ ಪರಮ ಪೂಜ್ಯ ಜಗದ್ಗುರುಗಳ ಮೆರವಣಿಗೆಯಲ್ಲಿ ಮಠದವರೆಗೂ ಕರ್ಕೊಂಡು ಹೋದಾಗ ಈ ರಾಜ್ಯ ಬರುತ್ತೆ. ನಾವು ಏನು ಅಂತಂದ್ರೆ, ಈ ರಾಜ್ಯದಲ್ಲಿ ಯಾವುದೂ ಇರಲಿಲ್ಲ ಗ್ರಾಮ ಅನ್ನುವ ರೀತಿಯಲ್ಲಿ ರೀತಿಯಲ್ಲಿ ಜಗದ್ಗುರುಗಳನ್ನ ಸ್ವಾಗತ ಮಾಡಿ ಕರ್ಕೊಂಡು ಹೋದಂಥ ಗ್ರಾಮ ಈ ಕಾಗಲವಾಡಿ ಗ್ರಾಮ. ಅದಾದ್ಮೇಲೆ 2-3 ಕಾರ್ಯಕ್ರಮ ಬಂದಿದ್ದೀನಿ. ಇವತ್ತು ನನಗನ್ನಿಸ್ತು, ನಾನು ಅದೇ ದೊಡ್ಡ ಕಾರ್ಯಕ್ರಮ ಅನ್ಕೊಂಡಿದ್ದೆ. ಇವತ್ತು ನಿಮ್ಮ ಭಕ್ತಿಯನ್ನ ಪರಮ ಪೂಜ್ಯ ಜಗದ್ಗುರುಗಳೇ ಆಗ್ಬೋದು, ಇತರ ಸ್ವಾಮಿಗಳೇ ಆಗ್ಬೋದು, ನೀವು ಮಾಡಿದಂಥ ಭಕ್ತಿಯನ್ನು ನೋಡಿ ಬಹುಶಃ ಕಾಗಲವಾಡಿ ಗ್ರಾಮ ಭಕ್ತಿಗೆ ಪ್ರಧಾನವಾದ ಗ್ರಾಮ ಅನ್ನೋ ಮಾತನ್ನ ಸಂದರ್ಭಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಆ ರೀತಿಯಾಗಿ ಇವತ್ತು ಬಸವೇಶ್ವರ ದೇವಸ್ಥಾನ ನಿರ್ಮಾಣವಾಗಿದೆ. ಉದ್ಘಾಟನೆ ಭಾಷಣ ಮಾಡಬೇಕಾಗಿತ್ತು. ಪರಮ ಪೂಜ್ಯ ಜಗದ್ಗುರುಗಳವರು ತಂದೆ ಕಾರ್ಯನಿಮಿತ್ತ ಹೋಗಬೇಕಾದ್ರಿಂದ ಅವರು ಉದ್ಘಾಟನೆ ಭಾಷಣಕ್ಕೂ ಮಧ್ಯೆ ಅವರ ಆಶೀರ್ವಾದನ ಮಾಡಿದ್ರು. ಅದಾದ್ಮೇಲೆ ಕನಕಪುರ ಶ್ರೀಗಳು ಮಾತನಾಡಿದ್ರು. ನಾನು ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ. ಏನೇ ಆಗಲಿ, ಬಸವಣ್ಣವರ ವಚನ ನಿಮ್ಗೆ ಗೊತ್ತಿರುವ ಹಾಗೆ, ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಒನ್ನ ಕಳಸವಯ್ಯ, ಸಾವಿರ ಕಳಿಬಿಟ್ಟು ಜಂಗಮ್ಮ ಕಳಿಬಿಡ ಅನ್ನೋ ಮಾತನ್ನ ಭಗವಾನ್ ಬಸವಣ್ಣವರು ಹೇಳಿದಂಥ ಮಾತು ಇದು. ಬಹುಶಃ ಉಳ್ಳವರು ಶಿವಾಲಯ ಮಾಡುವ ಶ್ರೀಮಂತರು ದೇವಸ್ಥಾನವನ್ನು ಮಾಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ. ಆದರೆ ಬಸವಣ್ಣವರ ದೇಹ ಏನಾಯ್ತು ಅಂದರೆ, ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಒನ್ನ ಕಳಸವಯ್ಯ ಅಂದರೆ ಆ ಬಸವಣ್ಣ ತತ್ವ ಸಿದ್ಧಾಂತವನ್ನು ಮಾಡಬೇಕಾದ ಏನು ಅಂದರೆ, ನಮ್ಮ ದೇಹ ಯಾವ ರೀತಿ ಇರಬೇಕು ಅಂದರೆ, ದೇಹವೇ ದೇವಾಲಯ, ನಮ್ಮ ದೇಹದಲ್ಲಿ ದೇವಾಲಯ ಇದೆ ಅಂತಂದರೆ ನಾವು ದೇವರಂತೆ ಯಾವ ರೀತಿ ಇರಬೇಕು ಅಂದರೆ, ಸುಳ್ಳು, ತಟಬಟೆ, ಮತ್ತೆ ಯಾವುದೇ ಕಾರಣ ಕೂಡ ಇನ್ನೊಬ್ಬರ ಬಗ್ಗೆ ಅಸಹ್ಯ ಪಡೋದು, ಕುಲವೇನು, ಅವಂದಿರ ಕುಲವೇನು, ಸಕಲ ಜೀವಾತ್ಮ ಲೇಖನ ಬಯಸುವಾತನೇ ಕುಲಜನ ಮಾತನ್ನ ನಾವು ಬಸವಣ್ಣವರ ಮಾತನ್ನು ಅನುಸರಿಸಬೇಕಾಗ್ತಿದೆ. ಸಕಲ ಜೀವಾತ್ಮರಿಗೆ ಅಂದರೆ ಲೇಖನ ಬಯಸುವ ಕುಲಜನವನ್ನು ಮಾತಾಡಿದೆಯಲ್ಲ ಬಸವಣ್ಣವರ ಮಾತು, ಅದನ್ನು ನೆನಬೇಕಾಗ್ತಿದೆ ಅನ್ನೋ ಮಾತನ್ನ ಈ ಸಂದರ್ಭ ಇಚ್ಛೆಪಟ್ಟು ಚೆನ್ನಾಗಿ ಮಾಡ್ತಾರೆ. ಅದರಿಂದ ಹೆಚ್ಚಿಗೆ ಮಾತನಾಡದೆ ಅವರ ಏನವರ ಆಶೀರ್ವಾದಕ್ಕೆ ನೀವೆಲ್ಲ ಕಾಯ್ತಾರೆ. ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ದೇವಸ್ಥಾನದ ಉದ್ಘಾಟನೆ ಮಾಡಿ ಸಂತೋಷದ ಉದ್ಘಾಟನೆಯನ್ನು ಮಾಡಿ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಮೆಚ್ಚುಗೆ ಮನನ